ಊರಿನಿಂದ ಹೊರಟ ನಂತರ ಮುಂದಕ್ಕೆ ಏನು ಮಾಡಿದೆ ಸದಾಶಿವ? ತಂದೆಯ ಪೆಟ್ಟಿಗೆಯಿಂದ ಹಣ 4 ಬಟ್ಟೆಗಳನ್ನು ತೆಗೆದುಕೊಂಡು ಆ ರಾತ್ರಿ ಮನೆ ಬಿಟ್ಟು ಊರವರೆಗಿನ ಆಂಜನೇಯನ ಗುಡಿಯಲ್ಲಿ ರಾತ್ರಿಯನ್ನು ಕಳೆದೆ. ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು ಎಂಬುದು ನಿಶ್ಚಿತವಿರಲಿಲ್ಲ. ನನ್ನ ಮನಸ್ಸಿನಲ್ಲಿ ಗುರುರಾಯರು ನನ್ನಲ್ಲಿ ಇಟ್ಟಿದ್ದ ನಂಬಿಕೆ, ನನ್ನ ತಂದೆಯ ವಿಶ್ವಾಸ ಎರಡಕ್ಕೂ ನನ್ನಿಂದ ಒದಗಿದ ಕಳಂಕ ಹೃದಯವನ್ನು ಹಿಂದುತ್ತಿದ್ದವು. ಹಾಲಹಲವಾದ ಲಕ್ಷ್ಮಸಾನಿಯಾಯ ಪ್ರೀತಿ ಹಗ್ಗದಂತೆ ನನ್ನ ಕರುಳನ್ನು ಹೊಸೆಯುತ್ತಿದ್ದವು. ಹೇಗೋ ರಾತ್ರಿಯನ್ನು ಕಳೆದು ಬೆಳಿಗ್ಗೆ ರೈಲ್ವೆ ನಿಲ್ದಾಣಕ್ಕೆ ಹೋದೆ. ಟಿಕೆಟ್ ಕೊಡುವ ಬಳಿ ಹೋಗಿ ನಿಂತೆ. ಯಾರೋ ಪ್ರಯಾಣಿಕ ಶಿವಮೊಗ್ಗಕ್ಕೆ ಟಿಕೆಟ್ ಕೊಡಿ ಎಂದು ಕೇಳುತ್ತಿದ್ದ. ನಾನು ಶಿವಮೊಗ್ಗಕ್ಕೆ ಹೋಗಬಾರದೇಕೆ ಎನಿಸಿತು. ಶಿವಮೊಗ್ಗ ನಂತರ ಆಗುಂಬೆ, ಅದಾದ ನಂತರ ಮಂಗಳೂರಿನ ಬಸ್ ಸ್ಟ್ಯಾಂಡಿನ ಸಮೀಪದಲ್ಲಿ ಇದ್ದ ಹೋಟೆಲ್ ಒಂದರಲ್ಲಿ ರೂಮ್ ತೆಗೆದುಕೊಂಡು ಸ್ನಾನ ಮುಗಿಸಿ ಸಮುದ್ರ ದರ್ಶನ ಮಾಡಲು ಅನುವಾದೆ. ಟಾಂಗ ಮಾಡಿಕೊಂಡು ಬಂದರಿಗೆ ಹೊರಟೆ. ಕಡಲಕೆರೆಯಲ್ಲಿ ಹೆಚ್ಚು ಜನ ಸುಳಿಯದ ಜಾಗವನ್ನು ಆಯ್ದುಕೊಂಡೆ. ಅಲ್ಲಿ ಕುಳಿತು ಯಾವುದಾದರೂ ಒಂದು ಅಲೆಯನ್ನು ನಿರೀಕ್ಷಿಸಿ ಮತ್ತೆ ಬರುವ ಅದೇ ಬಗ್ಗೆ ಅಲೆಗಳನ್ನೇ ಅದರ ಚಲನೆ ಮನಸ್ಸಿನಲ್ಲಿ ಖಚಿತವಾಗಿ ಮೂಡುವರೆಗೂ ನೋಡುವುದು, ನಂತರ ಅಂಗವಿನ್ಯಾಸದಲ್ಲಿ ಆ ಚಲನೆಯನ್ನು ಮೂಡಿಸುವುದು ಅಭ್ಯಾಸ ಮಾಡುವುದು. ಪ್ರತಿದಿನವೂ ಕಡಲ ತೀರಕ್ಕೆ ಹೋಗುವುದು, ನನ್ನ ನಾಟಾಭ್ಯಾಸ ಮಾಡೋದು, ಮತ್ತೆ ಹೋಟೆಲಿಗೆ ಹಿಂದಿರುಗುವುದು. ಒಂದು ದಿನ ಸಂಜೆ ಅಭ್ಯಾಸವನ್ನು ಮುಗಿಸಿ ಕುಳಿತಿದ್ದೆ. ಸಂಜೆ ಮಬ್ಬು ಕವಿದಿತ್ತು. ಸಮುದ್ರದ ಅಲೆಗಳನ್ನು ನೋಡುತ್ತಾ ಮೈ ಮರೆತು ಕುಳಿತಿದ್ದೆ. ಮನೆಗೆ ಹಿಂದಿರುಗಲು ಹೊತ್ತಾಗಲಿಲ್ಲವೇ? ಬೆಚ್ಚಿಬಿದ್ದು ತಿರುಗಿ ನೋಡಿದೆ. ಚತುರ್ದಕ್ ದೀರ್ಘಾಯರಾದ 40 ವರ್ಷ ವಯಸ್ಸಿನ ಒಬ್ಬರು ಕೋಲೂರಿಕೊಂಡು ನಿಂತಿದ್ದರು. ಯಾರು ಈ ಊರಿನಲ್ಲಿ ನನ್ನನ್ನು ಮಾತನಾಡಿಸುತ್ತಿರುವವರು ಎಂದು ಆಶ್ಚರ್ಯವಾಯಿತು. ಅವರೇ ವೆಂಕಟರಾಯರು. ಬಹಳ ಗಣ್ಯ ಮನುಷ್ಯರು, ಒಳ್ಳೆ ಆಸ್ತಿವಂತರು. ಮಂಗಳೂರಿಗೆ ಇವರ ಒಂದೇ ಹಿರಿಯ ತಲೆ. ಅಂದು ಆರಂಭವಾದ ನನ್ನ ವೆಂಕಟರಾಯರ ಪರಿಚಯ ದಿನಗಳದಂತೆ ಬೆಳೆದು ತಂದೆ ಮಕ್ಕಳ ಪ್ರೀತಿಯಲ್ಲಿ ಪರ್ಯವಸಾನವಾಯಿತು. ಮಂಗಳೂರಿನ ಹೋಟೆಲ್ನಲ್ಲಿ ಇತ್ತ ನನ್ನನ್ನು ರೂಮ್ ಖಾಲಿ ಮಾಡಿಸಿ ತಮ್ಮ ಮನೆಗೆ ಕರೆದೊಯ್ದರು. ಆ ಕೋಣೆಯಲ್ಲಿ ಒಂದು ಪಕ್ಕಕ್ಕೆ ದೊಡ್ಡ ನಿಲುಗನ್ನಡಿ, ಒಂದು ಮೂಲೆಯಲ್ಲಿ ಒಂದು ಆರಾಮ ಕುರ್ಚಿ, ಹೊರಗಡೆ ಹೋದೋಟ ತುಂಬಿ ಕಾಣಿಸುವಷ್ಟು ವಿಶಾಲವಾದ ಕಿಟಕಿ, ಗೋಡೆಯಲ್ಲಿ ದೊಡ್ಡ ಭಾವಚಿತ್ರ, ಬೇರೇನೂ ಇಲ್ಲ. ಒಪ್ಪಿಗೆಯಾಯಿತೆ. ವೆಂಕಟರಾಯರ ಮಾತು ಆ ಕೊನೆ ಯಾವುದು ನನಗೆ ಅರ್ಥವಾಗಲಿಲ್ಲ. ಯಾರಿಗಾಗಿ, ಯಾವ ಉದ್ದೇಶಕ್ಕಾಗಿ ಈ ರೀತಿಯ ಸಿದ್ಧತೆ ಎಂದು ಅರ್ಥ ಬರೋದು ದೃಷ್ಟಿಯಲ್ಲಿ ಅವರ ಮುಖ ನೋಡಿದೆ. ವೆಂಕಟರಾಯರು ಅವರ ಮಡದಿ ಕಮಲರವರನ್ನು ಕರೆದು ನನ್ನನ್ನು ಪರಿಚಯಿಸಿದರು. ಸೌಮ್ಯ ಮುಖದ ಹೆಂಗಸು. ಇವರಿಗೆ ಫೋನ್ ತೋರಿಸಿದ್ದೀರಾ? ಒಪ್ಪಿಗೆಯಾಯಿತೆ. ಒಪ್ಪಿಗೆ ಎಂದರು ಸದಾಶಿವರಾಯರು. ನಮ್ಮ ಯಜಮಾನಿ ಹೋಟೆಲ್ನ ಅತಿಥಿ ಬಿಟ್ಟು ನೀವು ಇಲ್ಲೇ ಇರಬೇಕೆಂದು ಅಪ್ಪಣೆ ಮಾಡಿದ್ದಾರೆ ಎಂದರು ವೆಂಕಟರಾಯರು. ಇದೇನು ತೊಂದರೆ ನಿಮಗೆ, ಬೇರೇನೂ ತೋಚದೆ ಎಂದೆ. ಸದಾಶಿವರಾಯರೇ ಎಂದು ಕಮಲ ಬಾಯಿ ಏನೋ ಮಾತಾಡೋರು. ಅವರ ವಿಶ್ವಾಸವನ್ನು ಕಂಡು ನನಗೆ ಎದೆ ತುಂಬಿ ಬಂದಿತ್ತು. ಸದಾಶಿವರಾಯರೇ ಎನ್ನಬೇಡಿ, ನನಗದು ಶ್ರೇಯಸ್ಸಲ್ಲ. ನನಗೆ ತಾಯಿ ಹೆಸರು ಸದಾಶಿವ, ನೀವು ಹಾಗೆ ಕರೆದರೆ ಸಂತೋಷ ಎಂದೆ. ಅಂದಿನಿಂದ ವೆಂಕಟೇಶ್ವರಾಯರು ಮತ್ತು ಕಮಲಬಾಯಿಯವರು ನನ್ನನ್ನು ಸ್ವಂತ ಮಗನಿಗಿಂತ ಹೆಚ್ಚಾಗಿ ನೋಡಿಕೊಳ್ಳುತ್ತಿದ್ದರು. ವೆಂಕಟರಾಯರು, ಕಮಲಬಾಯಿಯವರ ಔದಾರ್ಯ ಮನತೆಗೆ ನನ್ನ ಹೃದಯ ಮಾರುಹೋಗಿತ್ತು. ನನ್ನ ಜೀವನ ಚರಿತ್ರೆ ತಿಳಿಯದೆ ಇವರು ನನ್ನಲ್ಲಿ ಎಷ್ಟು ವಿಶ್ವಾಸ ತೋರುತ್ತಿದ್ದಾರೆ. ತಿಳಿದಿದ್ದರೆ ಕೂಡಲೇ ನನ್ನ ಹಿಂದಿನ ಚರಿತ್ರೆಯನ್ನು ತಿಳಿಸಿ ಬಿಡುವುದು ಒಳ್ಳೆಯದು ಎನಿಸಿತು. ಅವರ ಮುಖ ನೋಡುತ್ತಾ ನನ್ನ ವೃತ್ತ ಅಂತವೆಲ್ಲವನ್ನು ತಿಳಿಸಿದೆ. ನನ್ನ ವೃತ್ತಾಂತವನ್ನು ಕೇಳಿ ಅವರ ಕಣ್ಣಲ್ಲೂ ನೀರು ಹರಿಯುತ್ತಿತ್ತು. ಆದರೆ ಅದನ್ನು ತೋರ್ಪಡಿಸದೆ ಸದಾಶಿವ ನಡಿ, ಮುಖ ತೊಳೆದು ಬಾ, ಹೊರಗೆ ಹೋಗುವ ಕೆಲಸವಿದೆ ಎಂದು ನನ್ನನ್ನು ಕಾರಿನಲ್ಲಿ ಕೂರಿಸಿಕೊಂಡು ಒಂದು ಅಂಗಡಿ ಒಳಗೆ ಕರೆದುಕೊಂಡು ಹೋದರು. 6 ಬಗೆಯ ಶರ್ಟಿಂಗ್, 4 ಬಗೆಯ ಪ್ಲೇನ್ ಸಿಲ್ಕು ಆರಿಸಿದರು. 2 ಜೊತೆ ಪಂಚೆ, 6 ಪೈಜಾಮ ಎಲ್ಲವನ್ನೂ ತೆಗೆದುಕೊಂಡು ಮನೆಗೆ ಹಿಂದಿರುಗಿದೆವು. ನಂದಿನಿಂದ ನಾನು ಮಕ್ಕಳಿಲ್ಲದ ಅವರಿಗೆ ಮಗನಾದೆ. ಅವರ ಮನೆಯಲ್ಲಿ ನಿಜವಾಗಿಯೂ ನನ್ನ ಬಾಳು ಅರಳಿತು. ಹಾಗೆ ನನ್ನ ನಾಟಾಭ್ಯಾಸ ಸಾಗುತ್ತಿತ್ತು. ನಟಾಭ್ಯಾಸ, ಓದು ಬಿಟ್ಟರೆ ಕಮಲಬಾಯಿ ಹಾಗೂ ವೆಂಕಟೇಶರಾಯರ ಜೊತೆ ಹರಟೆ, ಹೀಗೆ ತಿಂಗಳುಗಳು ಕಳೆದವು. ಇಷ್ಟೇ ಅಲ್ಲದೆ ಊರಿಗೆಲ್ಲ ಗೆಳೆಯರಾದ ವೆಂಕಟರಾಯರ ಮಿತ್ರವೃಂದದ ಪರಿಚಯವನ್ನು ತಪ್ಪಿಸಿಕೊಳ್ಳುವುದು ಅಸಾಧ್ಯವಾಯಿತು. ಮಂಗಳೂರಿನ ಶ್ರೀಮಂತ ಸಮಾಜದಲ್ಲಿ ಪರಿಚಯ ಬೆಳೆಯಿತು. ಆಗಿ ಪರಿಚಯವಾದವರಲ್ಲಿ ನನಗೆ ಆಗ್ತರಾದದ್ದು ಮೂಡಬಿದ್ರೆ ರಮೇಶ ರಾಯರ ಮನೆಯವರು. ರಮೇಶ ರಾಯರು ಯಾವಾಗಲೂ ವೆಂಕಟರಾಯರ ಮನೆಗೆ ಬರುತ್ತಿದ್ದರು. ಅವರ ಮನೆಯವರು ಬಂದು ಹೋಗುತ್ತಿದ್ದರು. ವೆಂಕಟೇಶರಾಯರ ಮಗಳು ಮನೋರಮ